ಮತ್ತೊಂದು ಕಡೆ ಉತ್ತರ ಕನ್ನಡ ಲೋಕಸಭಾ ಕ್ಷೇತ್ರ ಬಿಜೆಪಿಗೆ ಅನಂತ್ ಕುಮಾರ್ ಹೆಗಡೆ ಅವರು ಒಂದು ರೀತಿ ಬಿಸಿ ತುಪ್ಪವಾಗಿ ಪರಿಣಮಿಸಿದ್ದಾರೆ. ಅವರ ಸ್ಪರ್ಧೆಯ ವಿಚಾರ ಮತ್ತಷ್ಟು ಚರ್ಚೆಗೆ ಬರ್ತಾ ಇದೆ. ಮತ್ತೆ ವಿವಾದಾತ್ಮಕ ಹೇಳಿಕೆಗಳ ಮೂಲಕ ಹೈಕಮಾಂಡ್ ನಾಯಕರ ಕೆಂಗಣ್ಣಿಗೆ ಗುರಿಯಾಗಿತ್ತು ಅನಂತ್ ಕುಮಾರ್ ಹೆಗಡೆ. ಸಂವಿಧಾನ ತಿದ್ದುಪಡಿಯ ಬಗ್ಗೆ ಮಾತನಾಡಿದ್ರು. ಯಾವಾಗ ಚುನಾವಣೆ ಘೋಷಣೆ ಇನ್ನೇನು ಕೆಲ ದಿನಗಳಲ್ಲಿ ಆಗುತ್ತೆ ಅನ್ನುವಂತಹ ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳ ವಿರುದ್ಧ ಹೇಳಿಕೆಯನ್ನ ಕೊಟ್ಟರು. ಹೀಗಾಗಿ ಉತ್ತರ ಕನ್ನಡ ಲೋಕಸಭಾ ಕ್ಷೇತ್ರಕ್ಕೆ ಇನ್ನೂ ಕೂಡ ಬಿಜೆಪಿ ಹೈಕಮಾಂಡ್ ಅಭ್ಯರ್ಥಿಯನ್ನ ಘೋಷಿಸಿಲ್ಲ. ಈ ಎಲ್ಲ ಚರ್ಚೆಗಳ ನಡುವೆನೆ ಕೊನೆ ಕ್ಷಣದಲ್ಲಿ ಅನಂತ್ ಕುಮಾರ್ ಹೆಗಡೆ ಅವರು ಟಿಕೆಟ್ ನ ಗಿಟ್ಟಿಸಿಕೊಂಡು ಬಿಡ್ತಾರಾ ಅನ್ನುವಂತಹ ಚರ್ಚೆಗಳು ಕೂಡ ನಡೀತಾ ಇದೆ. ಯಾಕಂದ್ರೆ ಆ ಕ್ಷೇತ್ರದಲ್ಲಿ ಅನಂತ್ ಕುಮಾರ್ ಹೆಗಡೆ ಅವರಿಗೆ ಟಿಕೆಟ್ ಕೊಟ್ಟಿಲ್ಲ ಅಂದ್ರೆ ಪರ್ಯಾಯವಾಗಿ ಇನ್ಯಾರಿಗೆ ಕೊಡಬೇಕು, ಇನ್ಯಾರಿದ್ದಾರೆ ಅನ್ನುವಂತಹ ಚರ್ಚೆ ಶುರುವಾಗುತ್ತೆ. ಅನಂತ್ ಕುಮಾರ್ ಹೆಗಡೆ ಅವರಷ್ಟೇ ಸಮರ್ಥರಾಗಿರುವಂತಹ ಒಬ್ಬ ಕ್ಯಾಂಡಿಡೇಟ್ ನ ಅವಶ್ಯಕತೆ ಬಿಜೆಪಿಗಿದೆ. ಅಭ್ಯರ್ಥಿ ಸಿಗ್ತಾ ಇಲ್ಲ ಅನ್ನುವಂತಹ ಕಾರಣಕ್ಕಾಗಿನೇ ಅನಂತ್ ಕುಮಾರ್ ಹೆಗಡೆ ಅವರಿಗೆ ಮಣೆ ಹಾಕುವುದಕ್ಕೂ ಚಿಂತನೆ ನಡೀತಾ ಇದೆ ಕಮಲ ಪಾಳ್ಯದಲ್ಲಿ ಅನ್ನುವಂತಹ ಮಾತು ಸದ್ಯಕ್ಕೆ ಕೇಳ್ಬರ್ತಾ ಇದೆ. ಉತ್ತರ ಕನ್ನಡ ಲೋಕಸಭಾ ಕ್ಷೇತ್ರ ಸಾಕಷ್ಟು ಕುತೂಹಲಕ್ಕೆ ಕಾರಣ ಆಗಿರುವಂತಹ ಕ್ಷೇತ್ರ. 20 ಕ್ಷೇತ್ರಗಳಿಗೆ ಬಿಜೆಪಿ ಟಿಕೆಟ್ ನ ಘೋಷಿಸಿದೆ. ಬಟ್ 5 ಕ್ಷೇತ್ರಗಳನ್ನ ಬ್ಯಾಲೆನ್ಸ್ ಉಳಿಸಿಕೊಂಡಿದೆ. ಆ 5 ಕ್ಷೇತ್ರಗಳಲ್ಲಿ ಉತ್ತರ ಕನ್ನಡ ಲೋಕಸಭಾ ಕ್ಷೇತ್ರ ಕೂಡ ಒಂದು. ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಮಧುಸೂದನ್ ನೀಡ್ತಾ ಹೋಗ್ತಾರೆ. ಮಧುಸೂದನ್, ಈ ಅನಂತ್ ಕುಮಾರ್ ಹೆಗಡೆ ಅನ್ನುವಂತಹ ಒಬ್ಬ ಸಂಸದ ಬಿಜೆಪಿ ಪಾಲಿಗೆ ಆ ಕಡೆ ಉಗುಳೋಕ್ಕೂ ಆಗ್ತಾ ಇಲ್ಲ, ನುಂಗೋಕ್ಕೂ ಆಗ್ತಾ ಇಲ್ಲ, ಆ ರೀತಿ ಬಿಸಿ ತುಪ್ಪುವಾಗಿ ಪರಿಣಮಿಸಿ ಬಿಟ್ಟಿದ್ದಾರೆ. ಯಾವ ರೀತಿ ಇದನ್ನ ನಿಭಾಯಿಸ್ತಾರೆ ಈ ಸಿಚುವೇಶನ್ ನ? ಕೊನೆಗೆ ಯಾರು ಇಲ್ಲ, ನೀವೇ ನಿಲ್ಲಿ ಅಂತ ಹೇಳಿ ಅನಂತ್ ಕುಮಾರ್ ಹೆಗಡೆ ಅವರ ಹತ್ರನೇ ಹೋಗ್ಬಿಡ್ತಾರೆ ಹೇಗೆ? ಖಂಡಿತ ಇದರಲ್ಲಿ ಯಾವುದೇ ಅನುಮಾನ ಇಲ್ಲ ವಿದ್ಯಾಶ್ರೀ. 2024 ಲೋಕಸಭಾ ಕ್ಷೇತ್ರದ ಚುನಾವಣೆಗೆ ಈಗಾಗಲೇ ಬಿಜೆಪಿ ರಾಷ್ಟ್ರೀಯ ನಾಯಕರು ಬರೋಬ್ಬರಿ 5 ಸರ್ವೆಗಳನ್ನು ಮಾಡಿಸಿದ್ದಾರೆ. ಇದೆಲ್ಲರೂ ಕೂಡ ಗೊತ್ತಿರೋ ಅಂತ ವಿಷಯನೇ. 5 ಸರ್ವೆಯಲ್ಲೂ ಕೂಡ ಉತ್ತರ ಕನ್ನಡ ಲೋಕಸಭಾ ಕ್ಷೇತ್ರದಲ್ಲಿ ಅನಂತ್ ಕುಮಾರ್ ಹೆಗಡೆ ಅವರ ಹೆಸರೇ ಮುಂಚೂಣಿಯಲ್ಲಿದೆ. ಈ ಒಂದು ಮಾಹಿತಿಯನ್ನು ನ್ಯೂಸ್ ಫಸ್ಟ್ ಕೂಡ ಈಗಾಗಲೇ ತಿಳಿಸಿದೆ. ಇದರ ಮುಂದುವರೆದ ಭಾಗವಾಗಿ ಕಡೆಗೆ ಉತ್ತರ ಕನ್ನಡ ಲೋಕಸಭಾ ಕ್ಷೇತ್ರಕ್ಕೆ ಯಾರೆಲ್ಲ ಹೆಸರು ಇತ್ತೋ ಆಕಾಂಕ್ಷಿಗಳ ಹೆಸರು, ಅದರಲ್ಲಿ ಅನಂತ್ ಕುಮಾರ್ ಹೆಗಡೆ ಅವರೇ ಲೇಸು ಅನ್ನೋದನ್ನ ಬಿಜೆಪಿ ರಾಷ್ಟ್ರೀಯ ನಾಯಕರು ಒಪ್ಕೊಂಡು ಇವತ್ತು ಅಥವಾ ನಾಳೆ ಬಿಡುಗಡೆ ಆಗಬಹುದಾದಂಥ ಪಟ್ಟಿಯಲ್ಲಿ ಉತ್ತರ ಕನ್ನಡ ಲೋಕಸಭಾ ಕ್ಷೇತ್ರಕ್ಕೆ ಅನಂತ್ ಕುಮಾರ್ ಹೆಗಡೆ ಅವರ ಹೆಸರನ್ನೇ ನೇರವಾಗಿ ಶಿಫಾರಸನ್ನ ಮಾಡಿಬಿಡ್ಬೋದು, ಘೋಷಣೆ ಮಾಡಿಬಿಡ್ಬೋದು. ನೋಡಿ, ಈಗಾಗಲೇ ಸಂವಿಧಾನವನ್ನು ಬದಲಾವಣೆ ಮಾಡ್ತೇವೆ, ಸಂವಿಧಾನವನ್ನು ತಿದ್ದುಪಡಿ ಮಾಡ್ತೇವೆ ಅನ್ನೋ ಹೇಳಿಕೆಗಳನ್ನು ಕೊಟ್ಟು ಪಕ್ಷಕ್ಕೆ ಜೊತೆಗೆ ತಮಗೆ ಮುಜುಗರವನ್ನು ತಂದುಕೊಂಡಂತ ಕೇಂದ್ರದ ಮಾಜಿ ಸಚಿವ, ಹಾಲಿ ಉತ್ತರ ಕನ್ನಡ ಲೋಕಸಭಾ ಕ್ಷೇತ್ರದ ಬಿಜೆಪಿ ಸಂಸದ ಅನಂತ್ ಕುಮಾರ್ ಹೆಗಡೆ ಅವರು ಈ ಬಾರಿ 2024 ಲೋಕಸಭಾ ಕ್ಷೇತ್ರದ ಚುನಾವಣೆಯಲ್ಲಿ ಉತ್ತರ ಕನ್ನಡ ಲೋಕಸಭಾ ಕ್ಷೇತ್ರದ ಟಿಕೆಟ್ ಆಸ್ಪಿರೆಂಟ್ ಆಗಿದ್ದಾರೆ, ಆಕಾಂಕ್ಷಿಯಾಗಿದ್ದಾರೆ. ಅವ್ರ ಜೊತೆ ವಿಶ್ವೇಶ್ವರ ಹೆಗಡೆ ಕಾಗೇರಿ ಅವರ ಹೆಸರಿದೆ. ಈ ಕಡೆ ನೇರವಾಗಿ ಗೋಪಾಲ್ ನಾಗರಕಟ್ಟೆ ಅವರ ಹೆಸರಿದೆ. ಇನ್ನೊಂದು ಕಡೆ ಕೇಳಿ ಬರ್ತಾ ಇತ್ತು ಚಕ್ರವರ್ತಿ ಸೂಲಿಬೆಲೆ ಅವರ ಹೆಸರು, ಆದರೆ ಅದಿಲ್ಲ ಅಂತ ಹೇಳಲಾಗ್ತಾ ಇದೆ. ಇತರ ರಾಜ್ಯ ನಾಯಕರು ಕೂಡ ಸಂವಿಧಾನ ತಿದ್ದುಪಡಿ ಅಥವಾ ಸಂವಿಧಾನ ಬದಲಾವಣೆ ಅನ್ನೋ ವಿಷಯಗಳನ್ನ ನೇರವಾಗಿ ಅನಂತ್ ಕುಮಾರ್ ಹೆಗಡೆ ಅವರು ಮಾತಾಡಿದಾಗ ಅದಕ್ಕೂ ನಮಗೂ ಯಾವುದೇ ಸಂಬಂಧ ಇಲ್ಲ. ಅನಂತ್ ಕುಮಾರ್ ಹೆಗಡೆ ಅವರ ಹೇಳಿಕೆ ಅದು ಅವರ ವೈಯಕ್ತಿಕ ಹೇಳಿಕೆ, ಅದಕ್ಕೂ ಬಿಜೆಪಿ ಪಕ್ಷಕ್ಕೂ ಯಾವುದೇ ಸಂಬಂಧ ಇಲ್ಲ ಅನ್ನೋದನ್ನ ಹೇಳಿ ಕೈ ತೊಳ್ಕೊಂಡ್ಬಿಟ್ಟಿದ್ರು. ಆದರೆ ಯಾವಾಗ ಸರ್ವೆ ರಿಪೋರ್ಟ್ಗಳು, ಸರ್ವೆ ವರದಿಗಳು ನೇರವಾಗಿ ಅನಂತ್ ಕುಮಾರ್ ಹೆಗಡೆ ಪರವಾಗಿ ಬಂತೋ, ಈ ಬಾರಿ ಮತ್ತೊಮ್ಮೆ ಅನಂತ್ ಕುಮಾರ್ ಹೆಗಡೆ ಉತ್ತರ ಕನ್ನಡ ಲೋಕಸಭಾ ಕ್ಷೇತ್ರದ ಬಿಜೆಪಿಯ ಅಧಿಕೃತ ಅಭ್ಯರ್ಥಿ ಆಗುವಂತಹ ಸಾಧ್ಯತೆ ಇದೆ. ಲಾಸ್ಟ್ ಪಾಯಿಂಟ್ ಒಂದು ಆಡ್ ಮಾಡೋದಾದ್ರೆ, ಅನಂತ್ ಕುಮಾರ್ ಹೆಗಡೆ ಅವ್ರನ್ನ ಹೊರತುಪಡಿಸಿ ಬೇರೆ ಯಾರಿಗೆ ಟಿಕೆಟ್ ಕೊಟ್ಟರು ಕೂಡ ಉತ್ತರ ಕನ್ನಡದಲ್ಲಿ ಬಿಜೆಪಿಗೆ ಗೆಲುವಿನ ವಾತಾವರಣ ಅಥವಾ ಗೆಲುವು ದಾಟಬಹುದಾದಂಥ, ದಡ ಸೇರಬಹುದಾದಂಥ ಒಂದು ನಿರೀಕ್ಷೆ ಏನಿದೆ ಅದೊಂದು ಸ್ವಲ್ಪ ಅನುಮಾನ ಅಂತ ಹೇಳಲಾಗ್ತಾ ಇದೆ. ಹೀಗಾಗಿ ಅಳೆದು ತೂಗಿ ಲೆಕ್ಕಾಚಾರ ಹಾಕಿ ಕಡೆಯದಾಗಿ ಪ್ರಬಲ ಹಿಂದುತ್ವದ ಅಸ್ತ್ರವನ್ನ ಬಳಸಿಕೊಂಡು ಅನಂತ್ ಕುಮಾರ್ ಹೆಗಡೆಗೆ ಮಣೆ ಹಾಕುವಂತಹ ಸಾಧ್ಯತೆ ಇದೆ ವಿದ್ಯಾಶ್ರೀ. ಥ್ಯಾಂಕ್ ಯು ಮಧುಸೂದನ್ ತಮ್ಮೆಲ್ಲ ಡೀಟೇಲ್ಸ್ಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.